ಇನ್ನು ಸ್ವಾಮೀಜಿಗಳನ್ನ ಯಾವಾಗ ಹೇಗೆ ಭಕ್ತರು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ, ಅದಾದ ನಂತರ ಬೇಡ ಅಂದಾಗ ಅವರ ವಿರುದ್ಧನೇ ತಿರುಗಿ ಹೇಗೆ ಬೀಳುತ್ತಾರೆ ಅನ್ನೋದಕ್ಕೆ ರಂಭಾಪುರಿ ಶ್ರೀಗಳ ಕಾರಿಗೆ ಈಗ ಚಪ್ಪಲಿ ಎಸೆದಿದ್ದಾರೆ. ಪಂಚಗ್ರಹ ಗುರುಲಿಂಗೇಶ್ವರ ಮಠದ ಪೀಠಾಧಿಪತಿ ಆಯ್ಕೆ ವಿವಾದ ಇದು. ಕೇಸ್ ಕೋರ್ಟ್ನಲ್ಲಿದೆ. ಮಠದ ಜಮೀನು ಉಳುಮೆಗೆ ಕಿಡಿಕಾರ್ತಾ ಇದ್ದಾರೆ. ರಂಭಾಪುರಿ ಶ್ರೀಗಳ ವಿರುದ್ಧ ಧಿಕ್ಕಾರಕ್ಕೋಗಿ ಭಕ್ತರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ತಳ್ಳಾಟ, ನೂಕಾಟ, ಸ್ಥಳದಲ್ಲಿ ಒಂದಿಷ್ಟು ಉದ್ವಿಗ್ನ ವಾತಾವರಣ ಇದೆ. ಶ್ರೀಗಳಿದ್ದಂಥ ಕಾರನ್ನು ಅಡ್ಡಗಟ್ಟೋಕೆ ಭಕ್ತರು ಪ್ರಯತ್ನವನ್ನ ಪಟ್ಟಿದ್ರು. ಅಲ್ಲಿ ಸಾಧ್ಯ ಆಗಲಿಲ್ಲ. ಬಾಗಲಕೋಟೆಯಲ್ಲಿ ಕಲಾದಗಿ ಬಳಿ ಆಗಿರುವಂತಹ ಘಟನೆ ಇದು. ಅವರದ್ದೇ ಕುಟುಂಬಸ್ಥರದ್ದೇ ಯಾರನ್ನೋ ಒಬ್ಬರನ್ನ ಮಠಾಧೀಶರನ್ನಾಗಿ ಮಾಡೋಕ್ಕೆ ಮುಂದಾಗಿದ್ರು. ಹಾಗಾಗಿ ಅದಕ್ಕೆ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕುಟುಂಬ ರಾಜಕೀಯವನ್ನ ಜನ ಹೇಗೆ ತಿರಸ್ಕಾರ ಮಾಡ್ತಾರೋ ಹಾಗೆ ಕುಟುಂಬವಾಗಿ ನೀವು ಮಠಾಧೀಶರಾಗಕ್ಕೆ ಹೋದ್ರೂ ಕೂಡ ಜನ ಹಾಗೆ ತಿರಸ್ಕಾರ ಮಾಡ್ತಾರೆ. ಆಸ್ತಿ ಹೊಡೆಯಕ್ಕೆ ಬಂದಿದ್ದಾರೆ ಅನ್ನುವಂಥದ್ದನ್ನ ಭಕ್ತರೇ ಅಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಏನೋ ಆಗ್ತಾ ಇದೆ ಅಂತ ಅದರ ಅರ್ಥ ಆಗುತ್ತೆ. ಪೂಜ್ಯರಾಗಿರುವಂಥ ರಂಭಾಪುರಿ ಶ್ರೀಗಳು ಈ ಬಗ್ಗೆ ಗಮನ ಹರಿಸ್ಬೇಕು. ಬಂದುಬಿಟ್ಟು ಯಾರ ಮೇಲೆ ಅಲ್ಲಿ ಭಕ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಅವರನ್ನು ನೀವು ಸೇಫ್ ಆಗಿ ಕರ್ಕೊಂಡು ಹೋದ್ರೆ ಇನ್ನೇನು ಮಾಡ್ತಾರೆ ಅವರು? ಅದಾದರೆ ಚಪ್ಪಲಿ ಎಸೆಯೋದು ನಾಟ್ ಗುಡ್, ಒಳ್ಳೆಯದಲ್ಲ. ಅವರನ್ನೇ ಕರೆದು ನಿಮ್ಮ ಮನೆಗಳಿಗೆ ಪಾದಪೂಜೆಯನ್ನು ಮಾಡಿ ಕಳಿಸಿರ್ತಾರ ಅವರ ಮೇಲೇ ಚಪ್ಪಲಿ ಎಸೆಯೋದು ಎಷ್ಟು ಸರಿ ಇದೆ? 2016ರಲ್ಲಿ ಆರಂಭವಾದ ಗುರುಲಿಂಗೇಶ್ವರ ಮಠದ ಪೀಠಾಧಿಪತಿ ವಿವಾದ ಇಂದಿಗೂ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಇನ್ನೂ ವಿವಾದ ಇತ್ಯರ್ಥವಾಗದೆ ಹೀಗೆ ಭಕ್ತರ ಮನದಲ್ಲಿ ಆಕ್ರೋಶ ವ್ಯಕ್ತವಾಗಿರ್ತಕ್ಕಂಥದ್ದು. ಆ ದೃಶ್ಯಗಳಿಗೆ ಸಾಕ್ಷಿ ಆಗ್ತಾ ಇರ್ತಕ್ಕಂಥದ್ದು ಬಾಗಲಕೋಟೆ ತಾಲೂಕಿನ ಕಲಾದಗಿ ಗ್ರಾಮದ ಕಲಾದಗಿ ಪಟ್ಟಣದಲ್ಲಿ ಇರ್ತಕ್ಕಂಥ ಏನು ಗುರುಲಿಂಗೇಶ್ವರ ಮಠದ ಆವರಣವನ್ನು ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಭಕ್ತರಿಂದ ಇಲ್ಲಿ ಮಠದ ಪೀಠಾಧಿಪತಿ ವಿರುದ್ಧ ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ 2016ರಲ್ಲಿ ಗುರುಲಿಂಗೇಶ್ವರ ಮಠದ ಶಿವಾಚಾರ್ಯ ಸ್ವಾಮೀಜಿಗಳೇನಿದ್ರು ಅವರು ಲಿಂಗೈಕ್ಯರಾಗ್ತಾರೆ. ಅದಾದ ನಂತರ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳ ಲಿಂಗೈಕ್ಯದ ನಂತರ ಗಂಗಾಧರ ಸ್ವಾಮೀಜಿಯವ್ರನ್ನ ಪಟ್ಟಕ್ಕೇರಿಸಲಿಕ್ಕೆ ಏನು ಒಂದು ಹುನ್ನಾರ ನಡೆಯುತ್ತೆ. ಅದನ್ನ ವಿರೋಧಿಸಿ ಈ ಗ್ರಾಮದ ಸಾಕಷ್ಟು ಜನ ಭಕ್ತರು, ಅಸಂಖ್ಯಾತ ಭಕ್ತರು ವಿರೋಧವನ್ನು ಮಾಡ್ತಾರೆ. ಆವಾಗಲೂ ಕೂಡ 2016ರಲ್ಲಿ ರಂಭಾಪುರಿ ಶ್ರೀಗಳಿಗೆ ವಿರೋಧವನ್ನು ವ್ಯಕ್ತಪಡಿಸಿ ಆಕ್ರೋಶವನ್ನು ಕೂಡ ಏನು ವ್ಯಕ್ತ ಮಾಡಿದ್ರು. ಅದಾದ ಹಿನ್ನೆಲೆಯಲ್ಲಿ ಏನು ಗಂಗಾಧರ ಶ್ರೀಗಳು ಈಗಾಗಲೇ ಪೀಠಾಧಿಪತಿ ಹುದ್ದೆಯನ್ನು ಅಲಂಕರಿಸಿ ಭಕ್ತರ ಯಾವುದೇ ಬೇಡಿಕೆಗೆ ಸ್ಪಂದನೆ ಇಲ್ಲದೆ ಮಠದ ಪೀಠಾಧಿಪತಿಯಾಗಿ ಅಲಂಕರಿಸಿದ್ರು. ಅದಾದ ನಂತರ ಇವತ್ತು ಕಲಾದಗಿ ಪಕ್ಕದಲ್ಲಿರ್ತಕ್ಕಂಥ ಉದ್ಗಟ್ಟಿ ಗ್ರಾಮದಲ್ಲಿ ರಂಭಾಪುರಿ ಶ್ರೀಗಳ ಅಡ್ಡಪಲ್ಲಕ್ಕಿ ಉತ್ಸವವನ್ನ ಇವತ್ತು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇದಕ್ಕೆ ಭಕ್ತರ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಮಠದ ಏನು ಆಸ್ತಿ ಇದೆ, ಸುಮಾರು 72 ಎಕರೆ ಆಸ್ತಿ ಇರ್ತಕ್ಕಂಥದ್ದು. ಈ ಮಠದ ಆಸ್ತಿಯನ್ನು ಹೇಗಾದ್ರೂ ಮಾಡಿ ಕೊಳ್ಳೆ ಹೊಡಿತಾರೆ ಅನ್ನುವಂತ ಆರೋಪ ಇಲ್ಲಿನ ಭಕ್ತರು ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈಗ 524 ಮೀಟರ್ಗೆ ಕೃಷ್ಣ ಮೇಲ್ದಂಡೆ ಯೋಜನೆ 3ನೇ ಹಂತಕ್ಕೆ ಏನು 42 ಎಕರೆ ಜಮೀನು ಈ ಮಠದ ಆಸ್ತಿ ಮುಳುಗಡೆ ಆಗುತ್ತೆ. ಹೀಗಾಗಿ ಈ ಮಠದ ಆಸ್ತಿಯನ್ನ ಕೊಳ್ಳೆ ಹೊಡಿಲಿಕ್ಕೆ ಏನು ಶಿವಾಚಾರ್ಯ ಸ್ವಾಮೀಜಿಗಳ ಸಂಬಂಧಿಕರೇ ಆದಂತಹ ಗಂಗಾಧರ ಸ್ವಾಮೀಜಿ ಅವರನ್ನ ಭಕ್ತರ ಅಭಿಪ್ರಾಯವನ್ನ ಕೇಳದೆ ಪೀಠವನ್ನು ಅಲಂಕರಿಸಿದ್ದು ಈ ಎಲ್ಲ ಆಕ್ರೋಶಕ್ಕೆ ಕಾರಣವೆಂದು ಇಲ್ಲಿನ ಜನರು ಹೇಳ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇವತ್ತು ರಂಭಾಪುರಿ ಶ್ರೀಗಳು ಕಲಾದಗಿ ಭಾಗದಿಂದ ಉದ್ಗಟ್ಟಿಗೆ ಹೋಗಬೇಕಾದ್ರೆ ಇಲ್ಲಿ ಸಾಕಷ್ಟು ಗ್ರಾಮಸ್ಥರು ಅವರ ಕಾರಿಗೆ ಅಡ್ಡಗಟ್ಟಿ ಏನು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲದೆ ಸಾಕಷ್ಟು ಜನ ಏನು ಚೀಮಾರಿ ಹಾಕುವಂತ ಕೆಲಸ ಕೂಡ ನಡೆಯಿತು. ಅಲ್ಲೇ ಯಾರೋ ಓರ್ವ ಮಹಿಳೆ ಏನು ಚಪ್ಪಲಿಯನ್ನ ತೆಗೆದುಕೊಂಡು ಕಾರಿಗೆ ಎಸ್ತಿರ್ತಕ್ಕಂಥ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಮಹಿಳೆಯರು ಇಲ್ಲಿ ಗುರುಲಿಂಗೇಶ್ವರ ಮಠದ ಆಸ್ತಿ ಉಳಿಸಲು ಗಂಗಾಧರ ಸ್ವಾಮೀಜಿ ಅವರಿಗೆ ಧಿಕ್ಕಾರ ಅನ್ನುವಂತಹ ನಾಮಫಲಕಗಳನ್ನ ಹಿಡಿದುಕೊಂಡು ರಂಭಾಪುರಿ ಶ್ರೀಗಳಿಗೂ ಗಂಗಾಧರ ಸ್ವಾಮೀಜಿ ಅವರು ಮುಂದಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಗ್ರಾಮಸ್ಥರು ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸಿ ಹೇಗಾದ್ರೂ ಮಾಡಿ ಮಠದ ಆಸ್ತಿಯನ್ನ ಉಳಿಸಬೇಕು ಅನ್ನುವಂತ ಏನು ಅಭಿಪ್ರಾಯಕ್ಕೆ ಮನಗಂಡು ಈಗಾಗಲೇ ಒಗ್ಗಟ್ಟಿನಿಂದ ಇಲ್ಲಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೊಸೂರವರು, ಈ ಗ್ರಾಮಸ್ಥರಾದಂಥ ಹೊಸೂರವರು ಹಿರಿಯರು, ಅವ್ರು ನಮ್ಮ ಜೊತೆಗೆ ಮಾತಾಡ್ತಾರೆ. ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಏನಿದು ಹೋರಾಟದ ಮುಖ್ಯವಾಗಿ ಯಾಕೆ ಹೋರಾಟಕ್ಕೆ ಇಳಿದಿದ್ದೀರಿ? ರಂಭಾಪುರಿ ಶ್ರೀಗಳು ಗಂಗಾಧರ ಸ್ವಾಮಿನೇ ಬಿಡಬೇಕು ಅನ್ನುವಂಥ ಉದ್ದೇಶ ಏನು? ರಂಭಾಪುರಿ ಶ್ರೀಗಳು ನಮಗೆ ಉತ್ತರ ಕೊಡಬೇಕು. ಮೇಲಾಗಿ ವಂಶ ಪರಂಪರೆ ಮಠ ಅಲ್ಲ ಇದು. ಇದಿಷ್ಟೆಲ್ಲ ವಾದ ವಿವಾದಗಳು ಆದರೂ ಸಹಿತ ನಾವು ಪೀಠಾಧಿಪತಿನ ಬಿಡುವುದಿಲ್ಲ, ನೀವು ಯೋಗ್ಯವಾದ ಪೀಠಾಧಿಪತಿನ ಆಯ್ಕೆ ಮಾಡಿರಿ, ಎಲ್ಲರೂ ಸಮ್ಮುಖದೊಳಗೆ ಪೀಠಾಧಿಪತಿನ ಬಿಡೋಣ ಅಂತೇಳಿ ಒಂದು ಮನವಿ ಪತ್ರ ಬರೆದಿದ್ರು. ಯಾವಾಗ ಚಂದ್ರಶೇಖರ ಶಿವಾಚಾರ್ಯ ತೀರ್ಕೊಂಡ ದಿವಸ ಇದು ಅವತ್ತು ಬರ್ದಿದ್ದು 2016 ಅವತ್ತಿನ ತಾರೀಕು ಇದು. ಇವ್ರನ್ನೆಲ್ಲ ಕರೆಸಲಾರ್ದೆ ಕೆಲವೊಂದು ಜನರನ್ನು ಕರೆಸಿ ಇವು ಗಂಗಾಧರನೇ ಪೀಠಾಧಿಪತಿ ಅಂಥೇಳಿ
ಅನೌನ್ಸ್ ಮಾಡಿ ಗಂಗಾಧರ ಸ್ವಾಮಿ ತಮ್ಮ ಮಠದೊಳಗನ ಪೀಠಾಧಿಪತಿ ಅಂತೇಳಿ ಉತ್ತರಾಧಿಕಾರಿ ಮಾಡಿ ಕೋರ್ಟಿಗೆ ಮಣ್ಣು ಇರ್ತಂಥ ಕೆಲಸ ಮಾಡಿ ಮೂರ್ತಿಪತ್ರ ಕೊಟ್ಟ ಮೂರ್ತಿಪತ್ರ ಸೃಷ್ಟಿ ಮಾಡಿ ಈ ಕೊಟ್ಟ ಮೂರ್ತಿಪತ್ರದೊಳಗೆ ಕಲಾವಿದರಿಗೆ ಸದ್ಭಕ್ತರು ಒಬ್ಬರು ಇಲ್ಲ, ಹೊರಗಿನ ಸದ್ಭಕ್ತರೇ ಅದಾರ. ಅಂಥವ್ರನ್ನ ತೊಗೊಂಡು ಎಲ್ಲ ಸಹಿ ಸಿಕ್ಕ ಹಾಕಿ ಕೊಟ್ಟ ಮೂರ್ತಿಪತ್ರ ದಾಖಲೆಗಳೇ ಮಾಡಿ ಈ ಗಂಗಾಧರ ಸ್ವಾಮಿನೇ ಬಿಟ್ಟಾರ. ಯಾಕೆ ನೀವು ಗಂಗಾಧರ ಸ್ವಾಮೀಜಿ ಅವ್ರು ಆಗ್ಬಾರ್ದು ಅಂತೀರಿ? ಅವನಲ್ಲಿ ಯಾವ ರೀತಿ ಏನೂ ಇಲ್ಲೇ ಇಲ್ಲ. ಎಂಗೇಜ್ಮೆಂಟ್ ಅವ ಪೂರ್ವಿ ಎಂಗೇಜ್ಮೆಂಟ್ ಆಗವ ಮುಂದೆ ಚಂದ್ರಶೇಖರ್ ಶ್ರೀಗಳು ಮುಂದೆ ನಾ ಪೀಠಾಧಿಪತಿ ಬಿಡು ಅಂತಂದ್ರೆ ನನಗೇನು ವಯಸ್ಸಿಗೆ ತನಿ ಇಷ್ಟು ಯಾಕೆ ಪೀಠಾಧಿಪತಿನ ಬಿಡೋದು, ನಾ ಇರಾಕಲ್ಲಿ ಪೀಠಾಧಿಪತಿ ಯಾಕೆ ಬಿಡು ಅಂತ ನಮ್ಮ ಮುಂದೆ ಹೇಳಿದವರು ಮೃತಿಪತ್ರ ಹೆಂಗೆ ಬರೀತಿರ್ತಾರೆ. ಇದ್ರ ಸಲುವಾಗಿ ಒಂದು ಕೋರ್ಟ್ನಾಗ ಕೇಸ್ ಐತಿ. ಯಾವ ಕೋರ್ಟಲ್ಲಿ ಇದೆ ಸರ್ ಕೇಸ್? ಬಾಲ್ಕೋಟ್ ಜಿಲ್ಲಾ ಕೋರ್ಟ್ನೊಳಗೆ ಐತಿ. ಆ ಕೇಸಿನ ನಂಬರ್ ಹೇಳಂದ್ರೆ ಹೇಳ್ತೀನಿ ನಿಮಗೆ. ಕೇಸ್ ಇತ್ಯರ್ಥ ಆಗಿಲ್ಲ ಸರ್? ಕೇಸ್ ಇತ್ಯರ್ಥ ಆಗಿಲ್ಲ. 5 ಕೇಸ್ ಅದಾವು. 5 ಕೋರ್ಟ್ ಕೇಸ್ನೊಳಗೆ ನಡೆದಾವು. ಈಗ 1 ವರ್ಷದಿಂದ ಇದೇ ವಿಚಾರವಾಗಿ ಸ್ಟ್ರೈಕ್ ಮಾಡಿದಾಗ ಮಠದ ಕೆಲಸಗಳೇ ಏನೂ ಮಾಡಬಾರ್ದು, ಕಾರ್ ಗಾಡಿ ಎಲ್ಲಿ ಹೋಗೈತೆ ಅಂತ ತಂದಿಡಬೇಕು. ಇವನು ಪ್ರತಿಭಟನೆ ಮಾಡಿದಾಗ ನಾವು 1 ತಿಂಗಳು ಟೈಮ್ ಕೊಡು ತಂದಿಡ್ತೀನಿ ಅಂತಂದ್ರೆ ಇನ್ನೂ 1 ವರ್ಷ ಆದರೂ ಸಹಿತ ಕೆಲಸ ನಿಂದಿರಿಸಿಲ್ಲ, ಕಾರ್ ಗಾಡಿನೂ ತಂದು ನಿಂದಿರಿಸಿಲ್ಲ. ಮಠದ ಹೊಲ ಜಮೀನು ಬರಬರಿ ಮಾಡೋಕ್ಕೆ ಸಹಿತ ಪ್ರಯತ್ನ ಮಾಡಿದರು. ಮತ್ತು ಮುಜರಾಯಿ ಇಲಾಖೆಗೆ ಪಂಗನಾಮ ಹಾಕ್ಯಾರ 10 ಲಕ್ಷ ರೂಪಾಯಿ. ನಾನೇ ಪೀಠಾಧಿಪತಿ ಅಂತೇಳಿ ಕೊಟ್ಟು ಸೃಷ್ಟಿ ಮಾಡಿ 10 ಲಕ್ಷ ರೂಪಾಯಿ ತಗೊಂಡಾರ. ಇವು ಕೋರ್ಟ್ನೊಳಗೆ ಪೀಠಾಧಿಪತಿ ಅಂತ ಅನೌನ್ಸನೇ ಇಲ್ಲ. ಈ ಗ್ರಾಮಸ್ಥರು ಇಷ್ಟು ವಿರೋಧ ಇದ್ದಾಗಲೂ ರಂಭಾಪುರಿ ಶ್ರೀಗಳು ಅವರನ್ನೇ ಪೀಠಾಧಿಪತಿ ಮಾಡಿದ್ದೆ. ಅದು ಇದು ಅವ್ರನ್ನೇ ಪೀಠಾಧಿಪತಿ ಉದ್ದೇಶ ಇಷ್ಟೇ. ಈಗ 72 ಎಕರೆ ಜಮೀನು 72 ಎಕರೆ ಜಮೀನು ವಿದ್ಯಾಸಂಸ್ಥೆ ಸಾಕಷ್ಟು ಕೋರ್ಟಿನಲ್ಲಿ ರೊಕ್ಕ ಬಂದಿದ್ದ ಮುಳುಗಡೆ ರೊಕ್ಕ ಅವನ್ನೆಲ್ಲ ಎತ್ತು ಹಾಕೋ ಸಲುವಾಗಿ ರಂಭಾಪುರಿ ಶ್ರೀಗಳು ಇದು ಒಂದೇ ಮಾಡಿಲ್ರಿ ಅವರು. ಇಂಥವು ಕೆಲಸಗಳು ಭಾಳ ಅದಾವೆ. ಅವನು ಹೇಳಂದ್ರೆ ಹೇಳ್ತೀನಿ. ಅವ್ರ ಜೀವನದೊಳಗೆ ನಮಗೆ ಗೊತ್ತಿದ್ದಿದ್ದ ಇವ್ರು ಮಾಡಿದಂಥ ಮೋಸ್ತನ ಯಾವ ಮಠಕ್ಕೆ ಮಾಡ್ಯಾರ ಅನ್ನೋದು ಹೇಳ್ತೀನಿ ರೀ. ಇಲ್ಲೇ ಕುಷ್ಟಿಗೆ ಅಂತೇಳಿ ಒಂದು ಮಠ ಐತಿ. ಆ ಮಠಕ್ಕೆ ಪೀಠಾಧಿಪತಿ ಇವರೇ ಮಾಡಿದ್ರು. ಅಲ್ಲಿ ರಂಭಾಪುರಿ ಪೀಠ ಇದ್ದಿದ್ದಿಲ್ಲ. ತಾವು ರಂಭಾಪುರಿ ಪೀಠ ಅಂತ ಅನೌನ್ಸ್ ಮಾಡಿ ಒಬ್ಬ ಪೀಠಾಧಿಪತಿನ ಬಿಟ್ಟರು. ಆ ಪೀಠಾಧಿಪತಿ ಒಂದು ಏನಿಲ್ಲ 2 ಕೋಟಿ ರೂಪಾಯಿ ಎತ್ತು ಹಾಕಿದಿಂದ ಮೊದಲಿನ ಪೀಠಾಧಿಪತಿ ಬ್ಯಾಡ ಅಂದರು ಗ್ರಾಮಸ್ಥರನ್ನ ನಂಬಿಸಿ ತಾವು ಪೀಠಾಧಿಪತಿನ ಮಾಡಿದರು. ಹೊಳೆ ಆ ಪೀಠಾಧಿಪತಿನ ಹೊಳೆ ತಗೊಂಡಿವ ಈ ರಂಭಾಪುರಿ. ಇಲ್ಲಿನ ಗ್ರಾಮದ ಪ್ರಮುಖರು ಹೇಳುವಂತದ್ದು ಅಂದ್ರೆ ಪುರುಷರಷ್ಟೇ ಅಲ್ಲ, ಮಹಿಳೆಯರು ಕೂಡ ಸಾಕಷ್ಟು ಜನ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಯಾಕಂದ್ರೆ ಈಗ ಗಂಗಾಧರ ಸ್ವಾಮೀಜಿ ಅವರು ಇಷ್ಟೆಲ್ಲ ಭಕ್ತರ ವಿರೋಧವನ್ನು ಕಟ್ಕೊಂಡು ಇಲ್ಲಿ ಪೀಠಾಧಿಪತಿ ಆಗುವಂತ ಪುರುಷಾರ್ಥಕ್ಕೆ ಯಾವ ಪುರುಷಾರ್ಥಕ್ಕಾದ್ರು ಅಂತ. ಹಲೋ ರೀ, ಆಸ್ತಿ ಅವರು ನಮ್ಮ ಮಠದ ಆಸ್ತಿ ಭಾಳ ಐತ್ರಿ. ಅದ್ರ ಸಂಬಂಧ ಅವ್ರು ಫಸ್ಟ್ಗೆ ಬಂದಿದ್ರಿ. ಅವ್ರೇನು ಸಾಲಿ ಕಲ್ತಿಲ್ಲ, ಏನೂ ಆಗಿಲ್ಲ. ಅದು ಇದಕ್ಕೆ ಆಗಕ್ಕೆ ಯೋಗ್ಯರಲ್ಲ ಅವರು. ಯೋಗ್ಯರಲ್ಲಾರು ಸ್ವಲ್ಪ ಪೂಜೆ ಮಾಡಕ್ಕಂತ ಬಂದಾರ ಅವರು. ಅಜ್ಜಾರ ಸಂಬಂಧಿಕರು, ಅವ್ರು ಚಂದ್ರಶೇಖರ್ ಅಜ್ಜಾರ ಸಂಬಂಧಿಕರು ಅವರು. ಅದಕ್ಕಾಗಿ ಹಿಂಗಾಗಿ ಅವರು ಆರಾಮಿಲ್ದಾಗ ಅಂತಲೇ ಅವ್ರು ಏನೂ ಹೇಳಲಿಲ್ಲ. ಅಜ್ಜಾರ ಅವರ ಮೋಸ ಮಾಡಿ ಹೋಗ್ಯಾರ ನಮ್ಗೆ ಚಂದ್ರಶೇಖರ್ ಅಜ್ಜನ. ಹಿಂಗಾಗಿ ಗಂಗಾಧರನು ಅದಾರಲ್ರಿ ಅವರು. ಇದೆಲ್ಲ ದುನಿಯಾದ ಆಸ್ತಿ ಐತಿ. ಇದು ಅದನ್ನ ನಾವ ಲಪುಟಿ ಮಾಡ್ಬೇಕಲ್ಲ ಇವ್ರದ್ದು ಅಂತ ಹೇಳಿ ಕೆಸಿಂದ ಇವನ ಮಾಡ್ಬೇಕು ಅನ್ನೋದು ಅವ್ರದ್ರಿ. ತಮ್ಮ ಸಂಬಂಧಿಕರ ಮಾಡ್ಕೊಂಡು ನಾವು ಆಸ್ತಿ ಹೊಡಿಬೇಕಂತೇಳಿ ಮಾಡಕತ್ತಾರೆ. ಅವ್ರು ಮಣ್ಣಿದ ನೋಡಿದ್ರೆ ಚಪ್ಪಲ್ ತಗೊಂಡು ಒಗ್ದೇವಿಲ್ಲ ಅನ್ನಂಗಿಲ್ರಿ. ನೋಡಿದ್ರೆ ಅವ್ರು ಬರಬಾರ್ದ್ರಿ ಅವ್ರು. ಇದಿಷ್ಟು ಇಲ್ಲಿನ ಪುರುಷರು ಮಹಿಳೆಯರು ಹೇಳ್ತಕ್ಕಂಥದ್ದು. ಸಾಕಷ್ಟು ಅಸಂಖ್ಯಾತ ಭಕ್ತರು ಇಲ್ಲಿ ನೆರೆದಿರ್ತಕ್ಕಂಥದ್ದು. ಈ ಮಠದ ಆವರಣದಲ್ಲಿಯೇ ಈಗ ಪ್ರತಿಭಟನೆಗೆ ಕೂಡ ಕೂತಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಮಗೆ ಗಂಗಾಧರ ಸ್ವಾಮೀಜಿಯವರು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಇವರು ಬಂದಿರತಕ್ಕಂಥದ್ದು. ಮಠದ ಆಸ್ತಿಯನ್ನ ಈ ಗ್ರಾಮಕ್ಕೆ ಉಳಿಸ್ಬೇಕು, ಮಠದ ಭಕ್ತಾದಿಗಳು ಉಳಿಸ್ಬೇಕು ಅನ್ನುವಂಥ ಕಾರಣಕ್ಕೆ ಇವರೆಲ್ಲರೂ ಕೂಡ ಗಂಗಾಧರ ಸ್ವಾಮೀಜಿಯವರ ವಿರುದ್ಧ ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮರಾಮನ್ ಆನಂದ್ ಜೊತೆ ರವಿ ಹಳ್ಳೂರು, ಪಬ್ಲಿಕ್ ಟಿವಿ, ಬಾಗಲಕೋಟೆ.